ನಮಸ್ತೆ ನಿಮ್ಮೆಲ್ಲರಿಗೂ. ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ಟಿಪ್ಸ್ ಏನು ಅಂತಂದರೆ ಹೇರ್ ಕಂಡೀಷ್ನರ್ ಬಗ್ಗೆ. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವರಿಗೆ ಈ ಟಿಪ್ಸ್. ಕಂಡೀಷ್ನರ್ ಹೇಗೆ ಹಾಕಬೇಕು, ಕಂಡೀಷ್ನರ್ ಯಾವ ಟೈಮಲ್ಲಿ ಹಾಕಬೇಕು, ಇದೆಲ್ಲ ಕೆಲವರಿಗೆ ಗೊತ್ತಿರಲ್ಲ. ಅದರಿಂದ ಅವರಿಗೋಸ್ಕರ ಈ ಸಣ್ಣ ಸಲಹೆಯನ್ನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದವರು ಇದನ್ನು ಫಾಲೋ ಮಾಡಿ. ಸೊ ಹೇರ್ ವಾಶ್ ಮಾಡಿ ಸ್ಟಾರ್ಟಿಂಗಲ್ಲೇ ನೀವು ಬಾತ್ಗೆ ಹೋಗುವಾಗ, ಸ್ನಾನಕ್ಕೆ ಹೋಗುವಾಗ ಹೇರ್ ವಾಶ್ ಮಾಡಿ ಶ್ಯಾಂಪು ಮಾಡಿ ಆದ ತಕ್ಷಣ ಕಂಡೀಷ್ನರ್ ಹಾಕಬೇಕು. ಕಂಡೀಷ್ನರು ಸ್ಕ್ಯಾಲ್ಪ್ಗೆ ಸಹ ಹಾಕಬೇಕು, ಬುಡಕ್ಕೆ ಸಹ ಹಾಕಬೇಕು, ಕೂದಲು ಫುಲ್ ಕೂದಲಿಗೆ ಸಹ ಹಾಕಬೇಕು. ಯಾಕೆ ಹಾಕಬೇಕು ಕಂಡೀಷ್ನರ್? ಯಾಕೆ ಹಾಕಬೇಕು ಅಂದರೆ ಫುಲ್ ನಾವು ಶ್ಯಾಂಪು ಮಾಡಿ ನಮ್ಮ ಹೇರಲ್ಲಿರುವಂಥ ಎಲ್ಲ ಮಾಯಿಶ್ಚರನ್ನು ತೆಗೆದ್ಬಿಟ್ಟಿರ್ತೀವಿ. ಆಗ ತೆಗೆದಾಗ ಹೇರು ಡ್ರೈ ಆಗಿರುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ಒಣಗಿ ಹೋದಾಗೆ ಆಗುತ್ತೆ. ಹೇರ್ಗೆ ಒಂದು ಪ್ರೋಟೀನ್ ಅಂಶ ಬೇಕಿರುತ್ತೆ. ಸೊ ನಾವು ತಿನ್ನೋದ್ರಲ್ಲಿ ಹೋಗ್ತಾ ಇರುತ್ತೆ, ಆದರೆ ಹೊರಗಡೆಯಿಂದ ಕಾಣುವಾಗ ಹೇರ್ ಚೆನ್ನಾಗಿ ಕಾಣಬೇಕಾಗುತ್ತೆ. ಡ್ರೈ ಇದ್ರೆ ಹೇರ್ ಚೆನ್ನಾಗಿ ಕಾಣಲ್ಲ, ನಮ್ಮ ಫೇಸ್ಗೆ ಚೆನ್ನಾಗಿ ಅನ್ಸಲ್ಲ, ಹೇರ್ ಹೆಲ್ದಿಯಾಗಿ ಕಾಣಲ್ಲ. ಇದರಿಂದ ಕಂಡೀಷ್ನರ್ ಅಪ್ಲೈ ಮಾಡಬೇಕು. ಡೈಲಿ ವಾಶ್ ಮಾಡೋರು ಕಂಡೀಷ್ನರ್ ಖಂಡಿತ ಅಪ್ಲೈ ಮಾಡಿ. ಕಂಡೀಷ್ನರ್ನ ಅಪ್ಲೈ ಮಾಡಿ 5 to 10 ಮಿನಿಟ್ಸು, ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂದರೆ ಬಿಡಿ, ಬಾಡಿಯನ್ನು ಫುಲ್ ವಾಶ್ ಆಗೋ ತನಕ. ಆಮೇಲೆ ಲಾಸ್ಟಿಗೆ ಅದನ್ನು ವಾಶ್ ಮಾಡಿ ಪ್ಲೈನ್ ವಾಟರಲ್ಲಿ. ತುಂಬ ಬಿಸಿ ನೀರನ್ನು ಹಾಕಬೇಡಿ ಕೂದಲಿಗೆ. ಯಾಕೆ ಅಂತಂದರೆ ಇರುವ ಮಾಯಿಶ್ಚರ್ನೆಲ್ಲದನ್ನು ತೆಗೆಯುತ್ತೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗುತ್ತೆ. ಸೊ ಸ್ನಾನ ಮಾಡುವಾಗೆಲ್ಲ ಒಳ್ಳೆ ಒಂದು ಕಂಡೀಷ್ನರ್ ತಗೊಂಡು, ಕಂಡೀಷ್ನರ್ ಶಾಸೆ ಸಹ ಬರುತ್ತೆ, ಡವ್ದು ಸ್ಮಾಲ್ ಪ್ಯಾಕೆಟ್ ಬರುತ್ತೆ, 4 rupees, ಅದು ತಗೊಳ್ಳಿ. ಲಾರಿಯಲ್ದು ಬರುತ್ತೆ, ತುಂಬ ಬರುತ್ತೆ ನಿಮಗೆ ಮಾರ್ಕೆಟಲ್ಲಿ. ಆನ್ಲೈನಲ್ಲಿ ತರಿಸ್ಕೊಂಡು ಕಂಡೀಷ್ನರ್ ಅಪ್ಲೈ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.